ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ದಾಸವಾಳ ಹೂವಿನಿಂದ ಕೂದಲಿಗೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದು ನೋಡೋಣ. ಕೂದಲಿನ ರಕ್ಷಣೆಗೆ ದಾಸವಾಳ ಹೂವುಗಳು ಅನೇಕ ರೀತಿಯಲ್ಲಿ ನೆರವಾಗುತ್ತವೆ. ಅಂದವಾದ ಕೂದಲನ್ನು ಪಡೆಯಬೇಕೆಂದು ಎಲ್ಲರಿಗೂ ಆಸೆ ಇರುತ್ತದೆ. ಆದರೆ ಬದಲಾದ ಜೀವನ ಶೈಲಿ, ನೀರು, ಧೂಳು, ದೇಹದಲ್ಲಿನ ಉಷ್ಣತೆ ಜಾಸ್ತಿಯಾಗಿ ತಲೆಯ ಮೇಲಿನ ಕೂದಲೆಲ್ಲ ಬಾಚಣಿಗೆಗೆ ಮುತ್ತಿಕ್ಕುವ ಸ್ಥಿತಿ ಎದುರಾಗಿದೆ. ಕೂದಲು ಉದುರಲು ಆರಂಭವಾದ ಕೂಡಲೇ ಮಾರುಕಟ್ಟೆಯಲ್ಲಿ ಸಿಗುವ ವಿವಿಧ ರೀತಿಯ ಶ್ಯಾಂಪುಗಳನ್ನು ತಂದು ಉಪಯೋಗಿಸಿದರೂ ಕೂದಲು ಉದುರುವ ಸಮಸ್ಯೆ ಮಾತ್ರ ಪರಿಹಾರ ದೊರಕುವುದೇ ಇಲ್ಲ. ಕೂದಲಿನ ಸೊಂಪಾದ ಬೆಳವಣಿಗೆಗೆ ಕೆಲವು ಮೂಲಿಕೆಗಳು ಅಥವಾ ನೈಸರ್ಗಿಕ ಪದಾರ್ಥಗಳು ಹೆಚ್ಚು ಉಪಯುಕ್ತವಾಗಿದೆ. ಅವುಗಳಲ್ಲಿ ದಾಸವಾಳ ಹೂವು ಕೂಡ ಒಂದು. ದಾಸವಾಳದ ಹೂವು ಕೂದಲನ್ನು ಬುಡದಿಂದಲೇ ಗಟ್ಟಿಗೊಳಿಸಿ ಉದುರುವ ಸಮಸ್ಯೆಗೆ ಪರಿಹಾರ ನೀಡುತ್ತದೆ. ಅಲ್ಲದೆ ಕೂದಲಿಗೆ ಬೇಕಾದ ಪೋಷಕಾಂಶಗಳನ್ನು ಪೂರೈಸುತ್ತದೆ. ಇದರಿಂದ ಸುಂದರವಾದ ಕೂದಲನ್ನು ಪಡೆಯಬಹುದಾಗಿದೆ. ಹಾಗಾದರೆ ಇನ್ನು ಯಾವೆಲ್ಲ ಉಪಯೋಗಗಳನ್ನು ದಾಸವಾಳ ಹೂವಿನಿಂದ ಪಡೆಯಬಹುದು ಎಂದು ಇಲ್ಲಿ ನೋಡೋಣ. ನೆತ್ತಿಯನ್ನು ರಕ್ಷಿಸುತ್ತದೆ. ದಾಸವಾಳದ ಹೂವಿನ ರಸವನ್ನು ತೆಗೆದು ನೆತ್ತಿಗೆ ಹಾಕಿಕೊಂಡರೆ ನೆತ್ತಿಗೆ ತಂಪಿನ ಅನುಭವವಾಗುತ್ತದೆ. ಅಲ್ಲದೆ ಇದು ಸೂರ್ಯನ ಬಿಸಿಲಿನ ಕಿರಣಗಳಿಂದ ನೆತ್ತಿ ಸುಡುವುದನ್ನು ತಪ್ಪಿಸುತ್ತದೆ. ಹೀಗಾಗಿ ತಲೆ ಬಿಸಿಯಾಗುವುದನ್ನು ತಡೆದು ಕೂದಲಿನ ಬೆಳವಣಿಗೆಗೆ ನೆರವಾಗುತ್ತದೆ. ಇದರ ಜೊತೆಗೆ ಕೂದಲು ಜಿಡ್ಡಾಗುವುದನ್ನು ಹಾಗೂ ನೆತ್ತಿ ಒಣಗಿ ಡ್ಯಾಂಡ್ರಫ್ ಆಗುವುದನ್ನು ತಡೆಯುತ್ತದೆ. ಇದು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ವಾರದಲ್ಲಿ ಒಮ್ಮೆಯಾದರೂ ಈ ದಾಸವಾಳದ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನೆತ್ತಿಗೆ ಹಚ್ಚಬೇಕು. ಇದು ನೆತ್ತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ. ಇದರಿಂದ ಮೆದುಳಿನ ರಕ್ಷಣೆಯೂ ಆಗುತ್ತದೆ. ಕೂದಲನ್ನು ಬುಡದಿಂದಲೇ ಗಟ್ಟಿಗೊಳಿಸುತ್ತದೆ. ಸರಿಯಾದ ಪೋಷಕಾಂಶಗಳ ಕೊರತೆ ಕೂದಲನ್ನು ಸ್ವಚ್ಛಗೊಳಿಸದಿರುವುದು ಕೂದಲು ನಿರ್ಜೀವವಾಗಿ ಉದುರಲು ಆರಂಭವಾಗುತ್ತದೆ. ಇದನ್ನು ತಡೆಯಲು ಸುಲಭವಾಗಿ ಹಿತ್ತಲಿನಲ್ಲೇ ಸಿಗುವ ದಾಸವಾಳ ಹೂವುಗಳು ಸಹ ಉಪಯುಕ್ತವಾಗಿದೆ. ದಾಸವಾಳದ ಹೂವುಗಳು ಮತ್ತು ಎಲೆಗಳಲ್ಲಿ ಇರುವ ಫ್ಲೇವನಾಯ್ಡ್ಗಳು ತಲೆಯ ಮೇಲಿನ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತವೆ. ಅಲ್ಲದೆ ಹೊಸ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಕೂದಲು ಬಿಳಿಯಾಗುವುದನ್ನು ತಡೆಯುತ್ತದೆ. ದೇಹದಲ್ಲಿ ಪಿತ್ತವಾದರೆ ಅಥವಾ ಇನ್ನಿತರ ಆರೋಗ್ಯ ಸಮಸ್ಯೆಗಳಿದ್ದರೆ ತಲೆಯ ಮೇಲಿನ ಕೂದಲು ಅಕಾಲಿಕವಾಗಿ ಬಿಳಿಯಾಗುತ್ತದೆ. ನೋಡಲು ಕೂಡ ಇದು ಕೆಟ್ಟದಾಗಿ ಕಾಣಿಸುತ್ತದೆ. ಈ ರೀತಿ ಕೂದಲು ಸಣ್ಣ ವಯಸ್ಸಿನಲ್ಲಿಯೇ ಬಿಳಿಯಾಗುವುದನ್ನು ದಾಸವಾಳದ ಹೂವು ತಡೆಯುತ್ತದೆ. ದಾಸವಾಳದ ಹೂವಿನ ರಸವನ್ನು ತೆಗೆದು ವಾರದಲ್ಲಿ ಒಮ್ಮೆಯಾದರೂ ತಲೆಯ ಮೇಲೆ ಹಾಕಿಕೊಳ್ಳುವುದರಿಂದ ಕೂದಲು ಕಪ್ಪಾಗಿಸಲು ಸಹಾಯವಾಗುತ್ತದೆ. ಮುಂದಲೆಯಲ್ಲಿನ ಕೂದಲು ಉದುರುತ್ತಿದ್ದರೆ ಅದನ್ನು ಕೂಡ ತಡೆಯುವುದರಲ್ಲಿ ದಾಸವಾಳದ ನೀರು ಸಹಾಯ ಮಾಡುತ್ತದೆ. ಡ್ಯಾಂಡ್ರಫ್ ಅನ್ನು ಹೋಗಲಾಡಿಸುತ್ತದೆ. ದೇಹ ಅತಿಯಾಗಿ ಉಷ್ಣತೆಯಿಂದ ಕೂಡಿದ್ದಾಗ ನೆತ್ತಿಯ ಮೇಲಿನ ಚರ್ಮ ಸಿಪ್ಪೆಯಂತೆ ಸುಲಿಯುತ್ತದೆ. ಇದಕ್ಕೆ ಡ್ಯಾಂಡ್ರಫ್ ಎನ್ನುತ್ತೇವೆ. ಇದನ್ನು ಹೋಗಲಾಡಿಸಲು ದಾಸವಾಳ ಹೂವಿನ ನೀರು ಸಹಾಯ ಮಾಡುತ್ತದೆ. ನೆತ್ತಿ ತಂಪಾದಾಗ ಚರ್ಮ ಏಳುವುದು ಕೂಡ ಕಡಿಮೆಯಾಗುತ್ತದೆ. ದಾಸವಾಳದ ಸೊಪ್ಪು ಮತ್ತು ಹೂವಿನ ನೀರು ಎರಡೂ ಕೂಡ ನೆತ್ತಿಯನ್ನು ತಂಪುಗೊಳಿಸಿ ಅಂದವಾದ ಕಪ್ಪನೆಯ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಒಣಗಿದ ಕೂದಲನ್ನು ಸರಿಪಡಿಸುತ್ತದೆ. ಧೂಳು, ಪೋಷಕಾಂಶಗಳ ಕೊರತೆ, ವಿವಿಧ ರೀತಿಯ ಶ್ಯಾಂಪುಗಳ ಬಳಕೆಯಿಂದ ಕೂದಲು ಪೊರಕೆಯ ಕಡ್ಡಿಯಂತೆ ಒಣಗಿ ಕೆಲವೊಮ್ಮೆ ಹಾರುತ್ತದೆ. ಇದನ್ನು ಸರಿಪಡಿಸಲು ದಾಸವಾಳದ ಹೂವು ಉತ್ತಮ ಹಾಗೂ ಸುಲಭವಾದ ಮದ್ದಾಗಿದೆ. ದಾಸವಾಳ ಹೂವಿನ ರಸವನ್ನು ತೆಗೆದು ಅದಕ್ಕೆ 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಹಚ್ಚಿದರೆ ಕೂದಲು ಮೃದುವಾಗುತ್ತದೆ. ಜೊತೆಗೆ ಕೂದಲಿಗೆ ಬೇಕಾದ ಪೋಷಕಾಂಶಗಳು ಇದರಲ್ಲಿ ಇರುವ ಕಾರಣ ಕೂದಲಿನ ಬಣ್ಣವು ಕಪ್ಪಾಗಿ ಉದುರುವುದು ಕೂಡ ನಿಲ್ಲುತ್ತದೆ. ದಾಸವಾಳ ಸೊಪ್ಪು ಹಾಗೂ ಹೂವಿನಿಂದ ಮನೆಯಲ್ಲೇ ಶ್ಯಾಂಪು ತಯಾರಿಸುವುದು ಹೇಗೆಂದು ನೋಡೋಣ.
ಇದನ್ನು ವಾರಕ್ಕೆ 2 ಬಾರಿ ಹಚ್ಚುವುದರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ.